ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇಲ್ಲಿವರೆಗೂ ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದೇ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024 KPTCL ಪವರ್ಮ್ಯಾನ್ ಆ್ಯಂಡ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ಫಿಸಿಕಲ್ ಲೇಟ್ಸ್ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ ಸ್ನೇಹಿತರೆ. ಅಂದರೆ ಅಫಿಷಿಯಲಾಗಿ ಅಪ್ಡೇಟ್ ಬಂದಿಲ್ಲ. ಓಕೆ, ಅದಕ್ಕಾಗಿ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಕೇವಲ 2 ನಿಮಿಷದ ವಿಡಿಯೋ ಇರುತ್ತೆ. ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಾ ಹೋಗ್ತದೆ. KPTCL ಪವರ್ಮ್ಯಾನ್ ನೇಮಕಾತಿ 2024 ಇಲ್ಲಿ ಪವರ್ಮ್ಯಾನ್ ಫಿಸಿಕಲ್ ಡೇಟ್ಸ್. ಓಕೆ, ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಫಿಸಿಕಲ್ಲು ಎಲ್ಲಿ ನಡೆಯುತ್ತೆ ಎಂಬುದು ಗ್ರೌಂಡ್ಸ್ಗಳ ಬಗ್ಗೆ ನಾಳೆ ಬೆಳಗ್ಗೆ 7:30ಕ್ಕೆ ಅಥವಾ 7 ಗಂಟೆಗೆ ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡದಲ್ಲಿ ವಿಡಿಯೋ ಬರುತ್ತೆ. ಆಗ ನೀವು ಅದನ್ನು ವೀಕ್ಷಿಸ್ಬೋದು. ಗ್ರೌಂಡ್ಗಳ ಬಗ್ಗೆ ಅಂದರೆ ಫಿಸಿಕಲ್ಲು ಪೆಸ್ಕಾಮ್ಗೆ ಹಾಕಿದವ್ರದ್ದು ಎಲ್ಲಿರುತ್ತೆ, ಚೆಸ್ಕಾಮು, ಈ ರೀತಿಯಾಗಿ ಎಲ್ಲ ನಿಗಮಗಳ ಫಿಸಿಕಲ್ಲು ಎಲ್ಲಿರುತ್ತೆ ಎಂಬುದರ ಬಗ್ಗೆ ನಾಳೆ ಬೆಳಗ್ಗೆ ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಿದ್ದೇನೆ. ಈಗ ಫಿಸಿಕಲ್ ಡೇಟ್ಸ್ ಅಂದರೆ ಮೊದಲಿಗೆ ಬಂದುಬಿಟ್ಟು 1:5 ಲೀಸ್ಟನ್ನು ಬಿಟ್ಟರು. 1:5 ಲೀಸ್ಟ್ ಬಿಟ್ಟ ನಂತರ ನೆಕ್ಸ್ಟ್ ಬಂದುಬಿಟ್ಟು ಅವರಿಗೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲರಿಗೂ ಅಪ್ಲೈ ಮಾಡೋಕ್ಕೆ ಹೇಳಿದರು. ಎಲ್ಲರೂ ಸಹ ಅಪ್ಲೈ ಮಾಡಿದರು. ನೆಕ್ಸ್ಟ್ ಬಂದುಬಿಟ್ಟು ಅದು 17ನೇ ತಾರೀಕುವರೆಗೂ ಇತ್ತು. ಮಾರ್ಚ್ 17ವರೆಗೂ ಈ ಒಂದು ಆನ್ಲೈನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇತ್ತು ಸ್ನೇಹಿತರೆ. ಇವತ್ತು 3ನೇ ತಾರೀಕು. ಸರಿ, ಸುಮಾರು ಎಷ್ಟಾಗಿದೆಯಪ್ಪ ಅಂತಂದರೆ ಇದನ್ನೇ 16 ದಿನ ಆಯಿತು. ಇವತ್ತಿಗೆ 17 ದಿನ ಆಯಿತು. 17 ದಿನ ಆದರೂ ಸಹ ಇನ್ನು ಅವರು ಫಿಸಿಕಲ್ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಅಪ್ಡೇಟನ್ನು ಕೊಟ್ಟಿಲ್ಲ. ಓಕೆ, ಫಿಸಿಕಲ್ ಡೇಟ್ ಕೊಡದೇ ಇದ್ದರೂ ಪರವಾಗಿಲ್ಲ, ಬಟ್ ಅಡ್ಮಿಟ್ ಕಾರ್ಡ್ ಬಗ್ಗೆ ಆದರೂ ಅಥವಾ ಆಲ್ ಟಿಕೆಟ್ ಬಗ್ಗೆ ಆದರೂ ಸಹ ಹೇಳಬೇಕಿತ್ತು. ಅದನ್ನು ಸಹ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ. ಎಷ್ಟು ದಿನ ಡಿಲೇ ಆಗ್ಬೋದು ಅಂತ ನೋಡ್ತಾ ಹೋಗೋದಾದರೆ, ಯಾಕೆ ಡಿಲೇ ಆಗುತ್ತಪ್ಪ ಅಂತಂದರೆ ಈ ಎಲ್ಲ ನೀವೇನು ಆನ್ಲೈನ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರಿ, ಇವು ಫಸ್ಟ್ ಅವರು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ನಿಮ್ಮ ಪರ್ಸೆಂಟೇಜ್, ಅದು ನೀವು ಹಾಕಿದ್ದು ಅಪ್ಲೈ ಮಾಡಿದ್ದು ಪರ್ಸೆಂಟೇಜು ಸರಿ ಇದೆಯೋ ಇಲ್ವೋ ಅಂತೇಳಿ. ಸರಿ ಇತ್ತು, ಎಲ್ಲ ಒಂದು ಆನ್ಲೈನ್ ಡಾಕ್ಯುಮೆಂಟ್ಸ್ ಬಂದಂತಹ 10,000ಕ್ಕೂ ಅಧಿಕ ಜನಗಳು ಬಂದಿರ್ತಾವೆ. ಓಕೆ, 2,975 ಹುದ್ದೆಗಳಿದ್ದರೆ 10,000ಕ್ಕೂ ಅಧಿಕ ಒಂದು ಡಾಕ್ಯುಮೆಂಟ್ಸನ್ನು ಅವರು ನೋಡಬೇಕಾಗ್ತದೆ. ಅವೆಲ್ಲ ನೋಡಿ ಎಲ್ಲ ಸರಿ ಇತ್ತು ಅಂತಂದರೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಅವರು ಫಿಸಿಕಲ್ನ ಬಿಡ್ತಾರೆ. ಈ ಒಂದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಕ್ಕೆ ಸರಿಸುಮಾರು ಒಂದು 15ರಿಂದ 20 ಅಥವಾ 25 ದಿನಗಳು ಬೇಕಾಗ್ಬೋದು. ಓಕೆ, ಈಗಾಗಿರುವಂತಹ ದಿನಗಳು ಬಂದುಬಿಟ್ಟು ಎಷ್ಟು, 16 ದಿನಗಳು. ಇನ್ನು 10ರಿಂದ 9 ದಿನಗಳು ಆಗ್ಬೋದು ಸ್ನೇಹಿತರೆ. ಓಕೆ, ಹಾಗಾಗಿ 10ರಿಂದ 9 ಅಂತಂದರೆ ಇವತ್ತು ಬಂದುಬಿಟ್ಟು 3, ಇನ್ನು 12ನೇ ತಾರೀಕುವರೆಗೆ ಈ ಒಂದು ಪ್ರೊಸೆಸ್ ಇರಬಹುದು. ಓಕೆ, ಇದೆಲ್ಲ ಪ್ರೊಸೆಸ್ ಮುಗಿದು ಇದು ಮಾಡೋದಕ್ಕೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಅವರು ಫಿಸಿಕಲ್ ಡೇಟ್ಸ್ನ ಬಿಡುವಂಥದ್ದು. ಫಿಸಿಕಲ್ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಓಕೆ, ಮತ್ತೇನು ಮಾಡ್ಕೋದಿಲ್ಲ, ಈಗಾಗಲೇ ಅವರು ಮಾಡ್ಕೊಂಡಿದ್ದಾರೆ ಎಂಬುದು ಅಪ್ಡೇಟ್ ಸಿಕ್ಕಿದೆ. ಆ ಒಂದು ಕಾರಣಕ್ಕಾಗಿ ನಿಮಗೆ 20ರಿಂದ 25 ಒಳಗಡೆ ನಿಮಗೆ ಅಡ್ಮಿಟ್ ಕಾರ್ಡು ಅಥವಾ ಫಿಸಿಕಲ್ ಡೇಟ್ ಬಗ್ಗೆ ಅಪ್ಡೇಟ್ ಬರುತ್ತೆ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಬರುವಂಥ ಸಾಧ್ಯತೆ ಇದೆ ಒಂದು 80%, ಬಟ್ 20ರಿಂದ 25ನೇ ತಾರೀಕು ಒಳಗಡೆ ಬರುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಅಲ್ಲಿವರೆಗೂ ಸಹ ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಫಿಸಿಕಲ್ ಗ್ರೌಂಡ್ಸ್ಗಳ ಬಗ್ಗೆ ಆಗಿರುತ್ತೆ. ಆ ವಿಡಿಯೋ ಮಾಡೋಣ ಅಥವಾ ಬೇಡ ಎಂಬುದನ್ನು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.